ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ವಿಶ್ವ ಹಿಮೋಫಿಲಿಯಾ ದಿನದಂದು ಹಿಮೋಫಿಲಿಯಾ ಸಮಗ್ರ ಆರೈಕೆ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ನ ಲೈಬ್ರರಿ ಬಿಲ್ಡಿಂಗ್ನ ಡಿಎಂ ಹಾಲ್ನಲ್ಲಿ ನಡೆದ ಹಿಮೋಫಿಲಿಯಾ ಸಮಗ್ರ ಆರೈಕೆ ಕೇಂದ್ರವನ್ನು ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದ ಡಾ ಜೆಸಿಂತಾ ಡಿಸೋಜಾ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯ ವೃದ್ಧಿಸಲು ಇದೊಂದು ಉತ್ತಮ ಕೇಂದ್ರವಾಗಿ ರೂಪುಗೊಳ್ಳುತ್ತದೆ ಎಂದರು. The theme of this year's World Hemophilia Day, equitable access for all, recognizing all bleeding disorders, ensures continued access to quality care, education and support for those living with hemophilia. As we commemorate World Hemophilia Day, let us recommit ourselves supporting and uplifting the hemophilia community. Together, we can strive to create a world where individuals with bleeding disorders are not defined by their condition, but by their strength, resilience and determination to overcome every obstacle in their path. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ವಹಿಸಿ ಮಾತನಾಡಿ, ಗುಣಮಟ್ಟದ ಆರೋಗ್ಯ ರಕ್ಷಣೆಯ ಲಭ್ಯತೆ ಮತ್ತು ಕೈಗೆಟುಕುವಿಕೆ ಮೂಲಕ ಆರೋಗ್ಯ ಕೇಂದ್ರಕ್ಕೆ ಮತ್ತಷ್ಟು ಪ್ರಯೋಜನ ಪಡೆಯುತ್ತದೆ ಎಂದು ತಿಳಿಸಿದರು. If the treatment is done through surgery and so on, that is more care is given, and these people are sometimes neglected and they become a burden to the family, to the society. But nowadays the approach is different and there is a change in the mentality, and therefore they can be treated. And for this Hemophilia Day today, as we celebrate and also inaugurate this, as we have inaugurated the Hemophilia Center in our hospital. ಈ ವೇಳೆ ಹಿಮೋಫಿಲಿಯಾ ಸಮಗ್ರ ನಿಗಾ ಕೇಂದ್ರದ ಸಂಚಾಲಕ ಡಾ ಜಯಪ್ರಕಾಶ್ ಸಿಎಸ್ ಸ್ವಾಗತಿಸಿ, ಕಾರ್ಯಕ್ರಮದ ಸಂಯೋಜಕಿ ಹಾಗೂ ಹೆಮಟೋಪಾಥಾಲಜಿಸ್ಟ್ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಚಾಂದಿನಿ ಭಂಡಾರಿ ವಂದಿಸಿದರು. ಈ ಸಂದರ್ಭ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾನ್ ಜೀವನ್ ಸಿಕ್ವೆರಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ನೆಲ್ಸನ್ ಧೀರಜ್ ಪೈಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾ ಆಂಥೋನಿ ಸಿಲ್ವನ್ ಡಿಸೋಜಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.